ನೀನು ನನ್ನ ಮಗಳು ವೈದೇಹಿ ತಾನೆ? ಹೇಳಮ್ಮ, ಎಲ್ಲಿದ್ದೀಯ? ಮಾತಾಡೆ, ನನ್ನನ್ನು ಅಮ್ಮ ಅಂತ ಕರಿಯೆ. ನಾನೇ ನಿನ್ ಮಗಳು ವೈದೇಹಿ ಮಾತು ಹೇಳೆ, ನಿನ್ನಮ್ಮಯ್ಯ ಅಂತೀನಿ. ವೈದೇಹಿ ಮಗಳೇ. ಅಮ್ಮ, ಕೊನೆಗೂ ನಾನೇ ವೈದೇಹಿ ಅಂತ ಕಂಡುಹಿಡಿದ್ಬಿಟ್ರು. ಅಮ್ಮನ್ಗೆ ನಾನು ಹೇಳ್ತಿದ್ದ ಹಾಡು ಇನ್ನೂ ನೆನಪಿದೆ. ಇಲ್ಲ, ಇಷ್ಟು ಮೇಲೂ ಸುಮ್ಮನೆ ಇದ್ರೆ ಆಗಲ್ಲ. ಇವತ್ತು ನಿಮ್ಮ ಮಗಳು ವೈದೇಹಿ ಅಂತ ನಾನು ಹೇಳ್ಬಿಡ್ಬೇಕು. ಅಮ್ಮ ಮುಂದೆ ಎಲ್ಲ ನಿಜ ಹೇಳ್ಕೋಬೇಕು. ಎಲ್ಲಿದೆಯಾ ಕಂದ? ಮಾತಾಡಮ್ಮ. ಅಮ್ಮ ಅಮ್ಮ ಅಮ್ಮ. ಮಾತಾಡಮ್ಮ, ಮಗಳು ತಾನೆ. ನನ್ನ ಮಗಳು ವೈದೇಹಿ ತಾನೆ ನೀನು? ಈಗ ಇನ್ನೊಂದು ಚೂರಷ್ಟೇ. ಅಮ್ಮ, 108 ಮಂಡಿ ಸೇವೆ ಸುತ್ತ ಮುಗೀತಮ್ಮ. ದೇವ್ರಿಗೆ ನಮಸ್ಕಾರ ಮಾಡಿ ನಿಧಾನಕ್ಕೆ ಹೇಳು. ನಿನ್ ಜೊತೆ ನಾನಿರ್ತೇನೆ. ಬಾ. ನಿಂದಮ್ಮಯ್ಯ ಅಂತೀನಿ. ಮಾತಾಡೆ, ನೀನು ಎಲ್ಲಿದೀಯ? ಮಾತಾಡೆ. ಜೋಜೋ ಲಾಲಿ ಜೋಜೋ ದೇವಕಿ ನಂದನ ಶ್ರೀಕೃಷ್ಣ ಬಾಲಕಿ ಜೋಜೋ ಲಾಲಿ ಜೋಜೋ ಜೋಜೋ ಲಾಲಿ ಜೋಜೋ. ಅಮ್ಮ, ಇಷ್ಟೋ ತನಕ ಜೋಗಳ ಹಾಡಿದ್ದು ನಾನು, ಸುಹಾಸಿನಿ. ಸೇವೆ ಎಲ್ಲ ಮುಗೀತಾ?
ಹೌದು ಅರ್ಚಕ್ರೆ, ಮುಗೀತು. ತುಂಬ ಸುಸ್ತಾಗಿದ್ದಾಳೆ. ಅದು ಸ್ವಾಭಾವಿಕ ಅಲ್ವಾ? ದೇವ್ರಿಗೆ ಮಂಗಳಾರತಿ ಮಾಡ್ತೀನಿ. ನಿಮ್ಮ ಗೋತ್ರ, ರಾಶಿ, ನಕ್ಷತ್ರ ಹೇಳಿ. तद्विप्रार्षुभन्युबोध धृतागं तत्सविन्धते विष्णोर्यः परमं भगोः मङ्गलं भगवान् विष्णुः मङ्गलं गरुडध्वजः. ಇದು ದೇವ್ರಿಗೆ ನೈವೇದ್ಯ ಮಾಡಿದ ಕಾಯಿ. ಇದರದೇನ ಸಿಹಿ ಪದಾರ್ಥ ಮಾಡಿ ನಿಮ್ಮ ಅಕ್ಕಂಗೆ ಕೊಡಿ. ಇದರಿಂದ ಅವರು ಹೆರಿಗೆ ಸುಸೂತ್ರವಾಗುತ್ತೆ. ಪುಟ್ಟ ಮಗುನು ಆರೋಗ್ಯವಾಗಿರುತ್ತೆ. ಅವರನ್ನು ಕಾಡ್ತಾ ಇರೋ ಭಯ ದೂರ ಆಗುತ್ತೆ. ಗರ್ಭದಲ್ಲಿರೋ ಮಗು ಸುರಕ್ಷಿತವಾಗಿರುತ್ತೆ. ಸುಹಾಸಿನಿ, ನೀನಾ? ನಾನು ಎಲ್ಲೋ ನನ್ನ ಮಗಳು ಬೈದೇಹಿ ಬದಲು ಓದ್ಕೊಂಡ್ಬಿಟ್ಟೆ. ಯಾಕಮ್ಮ ಈ ಹಾಡು ನಾನು ಹೇಳ್ಬಾರ್ದಿತ್ತ? ನೀನು ಅವಳಷ್ಟು ಚೆನ್ನಾಗಿ ಹಾಡಲ್ಲಮ್ಮ. ಆದ್ರೆ ನನ್ನ ಬೈದೇಹಿನೇ ಬಂದ್ಬಿಟ್ಟಿದ್ದಾಳೆ ಅಂತ ನಾನು ಅನ್ಕೊಂಡೆ. ಹೌದಮ್ಮ, ಅಕ್ಕ ತುಂಬಾ ಚೆನ್ನಾಗಿ ಹಾಡು ಹೇಳ್ತಿದ್ಲ. ಇವತ್ತು ಯಾಕೋ ಅವಳ ನೆನಪು ತುಂಬಾ ಆಗ್ತಿದೆ. ಗೊತ್ತಿಲ್ಲದೆ ಅವಳು ಹಾಡ್ತಿದ್ದ ಹಾಡು ನಾನು ಬಾಯಿಗೆ ಬಂದ್ಬಿಡ್ತ. ಅವಳು ನಮ್ಮ ಜೊತೆ ಇರ್ಬೇಕಿತ್ತಮ್ಮ. ಸುಹಾಸಿನಿ, ಪಾಪ ನನ್ನ ಮಗಳು. ಅಮ್ಮ, ಅಕ್ಕ ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಅವಳು ನಮ್ಮ ಕಣ್ಮುಂದೆನೇ ಇರ್ತಿದ್ಲು. ಒಟ್ಟಿಗೆ ನಮ್ಮ ಜೊತೆನೇ ಬದುಕ್ಬೋದಿತ್ತು. ಆದರೆ ಏನು ಮಾಡೋದು, ಪಾಪ ಅವಳಿಗೆ ಆ ಅದೃಷ್ಟ ಇಲ್ಲ. ಆ ದೇವ್ರು ನನಗೆಲ್ಲ ಕೊಟ್ಟು, ಆದ್ರೆ ನಾನು ನನ್ನ ಮಗಳ ಜೊತೆ ಬದುಕೋ ಯೋಗ್ಯತೆ ಇಲ್ಲ. ಇದೊಂದು ವಿಷಯದಲ್ಲಿ ಮಾತ್ರ ನಾನು ತುಂಬಾ ನತದೃಷ್ಟೇನಮ್ಮ, ನತದೃಷ್ಟೆ. ಆದ್ರೂ ಸುಹಾಸಿನಿ, ನಿನ್ನ ಬಾಯಲ್ಲಿ ನಿಮ್ಮ ಅಕ್ಕನ ಬಗ್ಗೆ ಇಷ್ಟು ಒಳ್ಳೆ ಮಾತು ಬಂದ್ರೆ ಅದು ಕೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಹೌದು, ಸಡನ್ ಆಗಿ ನಿನ್ನ ಬಾಯಿನಲ್ಲಿ ಇಂಥ ಮಾತು ಹೇಗೆ ಬರೋದಕ್ಕೆ ಸಾಧ್ಯ? ಅದು ನಿನಗೆ ಗೊತ್ತಾಗುತ್ತಮ್ಮ. ಸ್ಟ್ರೈನ್ ಮಾಡ್ಕೋಬೇಡ, ಕಾಫಿ ಕೊಡಿ.
ಅಮ್ಮು, ನನ್ನ ಪರವಾಗಿ ನೀನು ಹರಕೆನ ಮುಗಿಸಿದ್ಯಾ. ಈ ಕಾಯಿನ ತಗೊಂಡು ಹೋಗಿ ಪಾಯಸ ಮಾಡಿ ನಿಮ್ಮ ಅಕ್ಕನ ಕೊಡು, ಅದು ಸಂಪೂರ್ಣವಾಗಿ ಮುಗಿಯತ್ತೆ. ಸರಿ ಅಮ್ಮ, ಮಾಡ್ತೀನಿ. ಸರಿನಮ್ಮ, ನಾವಿನ್ನು ಹೊರಡ್ತೀವಿ. ಅಮ್ಮ, ನೀವೀಗ ಹೇಗೆ ಹೋಗ್ತೀರಾ? ಆಕ್ಚುಲಿ ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ ಹೋಗೋಣ. ಪರವಾಗಿಲ್ಲ ವೇದಾಂತ್, ನಾವು ಆಟೋಲೇ ಹೋಗ್ತೀವಿ. ಸರಿ, ಹುಷಾರಾಗಿ ಹೋಗ್ತಾನೆ. ನೀನು ಆಫೀಸಿಗೆ ಹೊರಡು ವೇದಾಂತ್, ನಾನು ಆಟೋನಲ್ಲಿ ಮನೆಗೆ ಹೋಗ್ತೇನೆ. ಸ್ಟಾಪ್ ಇಟ್. ಮದುವೆ ಆದ್ಮೇಲೆ ನೀನೆಲ್ಲ ಮಾತ್ಕೊಂಡು ಕೇಳ್ತೀನಿ ಅಂತ ನಾನು ಅಗ್ರಿಮೆಂಟ್ ಸೈನ್ ಮಾಡಿಕೊಟ್ಟಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗೋಣ, ಬನ್ನಿ. ಯಾಕೆ ಬೈದೆ? ಆಗಿದ್ದೆಲ್ಲ ಇಷ್ಟು ಬೇಗ ಮರ್ತು ಹೋಯ್ತಾ? ಹೇಳಿದ ಮಾತೇ ಕೇಳಲ್ಲ ಅಂತೀಯಲ್ಲ. ನೀನು ಮಕ್ಕಳಿಗೆ ಯಾವ ಗತಿ ಬಂತು ಅಂತ ಮರ್ತು ಹೋಗಿದ್ಯಾ? ಯಾಕೆ ನೆನಪಾಗ್ತಿಲ್ವಾ? ಓ, ಇನ್ನೊಂದ್ಸಲ ಪೊಲೀಸ್ನವ್ರು ಬಂದು ನಿನ್ನ ಮಕ್ಕಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರೆ, ಇನ್ನೊಂದ್ಸಲ ಆಕ್ಸಿಡೆಂಟ್ ಆದರೆ ನೆನಪಾಗುತ್ತೆ ಅಂತ ಅನ್ಸುತ್ತೆ. ಬೇಡ ಸುಹಾಸಿನಿ, ನನ್ನ ಮಕ್ಳಿಗೆ ಏನೂ ಮಾಡಬೇಡ. ಏನೋ ಮೈ ಮರೆತು ಹಾಡ್ಬಿಟ್ಟೆ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಇತ್ತೀಚೆಗೆ ನೀನು ತುಂಬಾ ಹೆಚ್ಕೊಂಡಿದ್ಯಾ ಅಂತ ಅನ್ನಿಸ್ತಿದೆ ವೈದ್ಯ. ಯಾಕೆ? ಓ, ನಿನ್ನ ಮಕ್ಕಳು ಎಲ್ಲರೂ ನಿನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತನಾ? ಇಲ್ಲ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತನಾ? ತಪ್ಪಾಯ್ತು ಅಂತ ಹೇಳಿದ್ನಲ್ಲ ಸುಹಾಸಿನಿ, ಬೇಕಾದ್ರೆ ಇನ್ನೊಂದು ಸಲ ಹೇಳ್ತೀನಿ, ನನ್ನನ್ನು ಕ್ಷಮಿಸ್ಬಿಡು. ಇನ್ಯಾವತ್ತೂ ನನ್ನಿಂದ ತಪ್ಪಾಗಲ್ಲ. ನೀನು ಹೇಳ್ದ ಹಾಗೆ ನಾನು ಕೇಳ್ತೀನಿ. ಇದೇ ನಾನು ನಿನಗೆ ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಇದು ರಿಪೀಟ್ ಆದರೆ ನಾನು ಬೇರೆ ಥರನೇ ನೆನಪು ಮಾಡಬೇಕಾಗತ್ತೆ. ನಾನಿವತ್ತು ಇನ್ನೂ ಬದುಕಿರೋದಕ್ಕೆ ಕಾರಣ ನನ್ನ ಮಕ್ಕಳು. ದಯವಿಟ್ಟು ನನ್ನ ಮಕ್ಕಳಿಗೆ ಏನು ಮಾಡಬೇಡ. ಯಾವುದೇ ಕಾರಣಕ್ಕೂ ನಾನೇ ವೈದೇಹಿ ಅನ್ನೋದನ್ನ ಅಮ್ಮನಿಗಾಗ್ಲಿ ನನ್ನ ಮಕ್ಕಳಿಗಾಗ್ಲಿ ನಾನು ಯಾವತ್ತೂ ತಿಳಿಸಲ್ಲ. ಬೇಕಾದ್ರೆ ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಇದೇ ನಾನು ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸಲ ರಿಪೀಟ್ ಆದರೆ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತು. ಯಾಕೋ ಹೊರಗಡ್ತಿದ್ಯಾ? ನಾನೇನು ಹೊರಗಡೆ? ನಂಗೆ ನೋವು ಕಮ್ಮಿ ಆಗಿದೆ, ಕೆಳಗೆ ಇಳಿಸು ಅಂದ್ರೆ ಹಿಂಗೆ ಎತ್ಕೊಂಡ್ ಬರ್ತಿದ್ಯಲ್ಲ, ನಿನ್ಗೆ ಇನ್ನೇನು ಹೇಳ್ಬೇಕು? ನಿನ್ಗೆ ಎಷ್ಟು ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನಾಟಕ ಮಾಡಬೇಡ, ಸೈಲೆಂಟ್ ಆಗಿರು. ಅಪ್ಪ ತಂದೆ ಅತ್ತೆ ನೋಡಿದ್ರೆ ಸೀಮ್ಗಿಲ್ದ್ರ ಹೆಂಡತಿ ನಿನ್ಗೊಬ್ನಿಗೆ ಇರೋದು ಅಂತ ಅನ್ಕೋತಾರೆ. ಕೆಳಗೆ ಇಳಿಸು. ಪರವಾಗಿಲ್ಲ, ನಿಮ್ಮ ಅತ್ತೆ ಏನಾದರೂ ನೋಡಿದ್ರೆ ಹೌದು ನಾನು ಹೆಂಡತಿ ಸಿಂಗಿಲ್ದವಳೆ ಅಂತಾನೆ ಹೇಳ್ತೀನಿ. ನಿಂಗೆ ಪ್ರಾಬ್ಲಮ್ ಇಲ್ಲ ತಾನೆ? ಸುಮ್ಮನೆ ಇವಳನ್ನ ತಲೆ ಮೇಲೆ ಕೂರಿಸ್ಕೊಳ್ಳೋದೊಂದೇ ಬಾಕಿ ಇರೋದು. ಕರ್ಮ. ಇದನ್ನೆಲ್ಲ ನೋಡೋ ಹಾಗಾಯ್ತು. ಅದೆಷ್ಟು ಮೆರೆಸ್ತೀಯೋ ಮೆರೆಸು, ಎಲ್ಲ ಮೆರವಣಿಗೆಗೂ ಒಂದು ಕೊನೆ ಇದ್ದೇ ಇರುತ್ತೆ. ಅಮ್ಮ, ಇವತ್ತು ಆರತಿ ಹೆಸರಲ್ಲಿ ಅಮೂಲ್ಯ ದೇವಸ್ಥಾನದಲ್ಲಿ ಮಂಡಿ ಸೇವೆ ಮಾಡಿದ್ಲು. ಅವಳ ಕಾಲಿಗೆ ತುಂಬ ಏಟಾಗಿದೆ, ನಡೆಯೋದಕ್ಕಾಗ್ತಿಲ್ಲ. ಹಾಗಾಗಿ ಎತ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದೆ ಬೇದನ್. ಪಾಪ ಅಮೂಲ್ಯ ತುಂಬಾ ಸುಸ್ತಾಗಿದ್ದಾಳೆ, ಕರ್ಕೊಂಡು. ಸರಿ ಅಮ್ಮ.
ಅಮೂಲ್ಯ, ನಾನು ಹೇಳೋವರೆಗೂ ನೀನು ಅಳ್ಳಾಡೋ ಹಾಗೆ ಇಲ್ಲ, ಓಕೆನಾ? ಜಾಗದಲ್ಲೇ ಕೂತಿರ್ಬೇಕು. ನಿಂದು ಯಾಕೋ ಅತಿ ಆಯ್ತು ಕಣಯ್ಯ, ನನ್ಗೇನು ಆಗಿಲ್ಲ, ಬೆಳೆಯ ನಾನು ಹೋಗ್ಬೇಕು. ಶರಬಜಾರಿ ಹೇಳಿದಂತಾನೆ ಅಳ್ಳಾಡೋ ಹೋಗಿಲ್ಲ ಅಂತ. ಸುಮ್ನೆ ಕುತ್ಕೋ. ರಾಜ ಸೇವೆ ಮಾಡ್ಬೇಕಾದ್ರೆ ರಾಣಿ ಸುಮ್ನೆ ಕುತ್ಕೊಂಡು ನೋಡ್ತಿರ್ಬೇಕು, ಮಧ್ಯದಲ್ಲಿ ಇಂಟರ್ಫಿಯರ್ ಆಗೋ ಹೋಗಿಲ್ಲ, ಓಕೆನಾ? ವೇದಾಂತ್, ನಾನೇ ಹಚ್ಕೋತೀನಿ ಕೊಡು, ನೀನೇನು ಹಚ್ಚೋದ್ ಬೇಕಾಗಿಲ್ಲ. ಪರವಾಗಿಲ್ಲ, ನಾನು ಹಚ್ತೀನಿ, ನೀನು ಸುಮ್ನೆ ಕುತ್ಕೋ. ಏ ಬಿಡಯ್ಯ, ಸಾಕು. ದೇಶದಿಂದ ತಂದಿರೋ ಕಾಯಿ ಹಾಕಿ ಪಾಯಸ ಮಾಡ್ಕೊಡ್ಬೇಕು ಅಕ್ಕಂಗೆ. ನಾನು ಹೋಗಿ ಬರ್ತೀನಿ. ಅಮ್ಮ ಅಮ್ಮ, ಏಯ್ ಸ್ವಲ್ಪ ನಿಧಾನವಾಗಿ ಕೂಗಕ್ಕಾಗಲ್ವಾ? ನನಗೆ ಚೆನ್ನಾಗಿ ಕಿವಿ ಕೇಳುತ್ತೆ. ಅಮ್ಮ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನೀನು ಅಮ್ಮ ಅಮ್ಮ ಅಂತ ರಾಗ ತೆಗ್ದಾಗಲೇ ಗೊತ್ತಾಯ್ತು ಕಣೆ, ಏನೋ ವಿಷಯ ಇದೆ ಅಂತ. ಅದೇನು ಅಂತ ಹೇಳು. ಅಮ್ಮ, ಅಮ್ಮು ಅಕ್ಕ ಮಾಡಿದ ಹಾಗೆ ನಾಳೆ ನಾನು 108 ಸುತ್ತು ಮಂಡಿ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನು ಹೇಳಿದೆ? ನೀನು ಮಂಡಿ ಸೇವೆ ಮಾಡ್ತಿದ್ಯಾ? ಹೌದಮ್ಮ, ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸರಿ, ಇದಕ್ಕಿದ್ದಾಗೆ ನಿನಗೆ ಯಾಕೆ ಹೀಗೆ ಅನ್ನಿಸ್ತು? ಯಾರಿಗೋಸ್ಕರ ಮಂಡಿ ಸೇವೆ ಮಾಡ್ತಿದ್ಯೆ? ಅಮ್ಮ, ನನ್ನ ಫ್ರೆಂಡ್ ಒಬ್ರಿಗೆ ತುಂಬಾನೇ ಹುಷಾರಿಲ್ಲ. ಅವ್ರಿಗೆ ಕೂತಲ್ಲಿಂದ ಹೇಳೋಕ್ಕಾಗಲ್ಲ, ಯಾರ ಜೊತೆನೂ ಮಾತಾಡೋದಕ್ಕಾಗಲ್ಲ. ಅವ್ರು ತುಂಬ ಕಷ್ಟದಲ್ಲಿದ್ದಾರಮ್ಮ. ಅದಕ್ಕೆ ಮಂಡಿ ಸೇವೆ ಮಾಡೋದ್ರಿಂದ ಅವ್ರಿಗೆ ಹುಷಾರಾಗುತ್ತೇನೋ ಅಂತ ಅನ್ಕೊಂಡೆ. ಮಂಡಿ ಸೇವೆ ಅಂದ್ರೆ ಯಾರಿಗೆ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ? ಹಾಗೆಲ್ಲ ಫ್ರೆಂಡ್ಸ್ಗೆಲ್ಲ ಮಂಡಿ ಸೇವೆ ಮಾಡೋಕ್ಕಾಗಲ್ಲ ಕಣೆ. ಬೇಕಿದ್ರೆ ಅವ್ರ ಮನೆಯವರೇ ಮಾಡ್ಕೋತಾರೆ ಬಿಡು. ಅಮ್ಮ, ಅವ್ರಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದಮೇಲೂ ನೀನು ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತೀಯಲ್ಲ. ಅದಿತಿ, ನಿಮ್ಮಮ್ಮ ಹೇಳ್ತಾ ಇರೋದು ಕರೆಕ್ಟ್ ಅಮ್ಮ. ಮಂಡಿ ಸೇವೆ ಅಂದರೆ ಅದಕ್ಕೆ ತುಂಬ ಮಹತ್ವ ಇದೆ. ಅದು ನಿನ್ನೆ ಮೊನ್ನೆ ಆಚರಣೆಗೆ ಬಂದಿರೋ ಪದ್ಧತಿ ಅಲ್ಲ, ನಮ್ಮ ಪೂರ್ವಜರ ಕಾಲದಿಂದ ಆಚರಣೆಯಲ್ಲಿರೋ ಪದ್ಧತಿ. ಅದಕ್ಕೆ ಒಂದು ದೈವಿಕವಾದ ಮಹತ್ವ ಇದೆ. ಯಾರ್ಯಾರ ಹೆಸರಲ್ಲೋ ಮಾಡೋದಕ್ಕಾಗೋದಿಲ್ಲ. ಸಂಬಂಧಪಟ್ಟವರು ಮಾತ್ರ ಸಂಬಂಧಪಟ್ಟವ್ರಿಗೆ ಮಾಡಬೇಕು. ನೋಡು ಅದಿತಿ, ಹಾಗೆಲ್ಲ ಸುಮ್ಮನೆ ಹರಕೆ ಕಟ್ಕೋಬಾರ್ದಮ್ಮ. ನೀನೇನಾದರೂ ಆ ಥರ ಹರಕೆ ಕಟ್ಕೊಂಡಿದ್ರೆ ಹೇಳ್ಬಿಡು, ದೇವ್ರಿಗೆ ತಪ್ಕಾಣಿಕೆ ಹಾಕಿ ಅಪ್ಪ ಕ್ಷಮಿಸ್ಬಿಡಪ್ಪ ತಂದೆ ಅಂತ ಕೇಳ್ಕೊಳ್ಳೋಣ. ಅಕ್ಕ, ಅರ್ಶನೆ ಮಾಡಿಸಿದ ಕುಂಕುಮ. ಯಾಕೆ ಹೇಳ್ತಿ? ನಿಮ್ ತಂಗಿ ಮೇಲೆ ಇನ್ನೂ ಕೋಪ ಕರಗಿಲ್ವಾ? ಹಾಗೇನಿಲ್ಲ ವಿಕ್ಕಿ ಅವರೇ. ಮತ್ತ್ಯಾಕೆ ಅವಳನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ? ಪಾಪ, ಇವತ್ತು ಅವಳು ಎಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರ ಹಾರಕೆ ತೀರ್ಸಿದಳು ಗೊತ್ತಾ? ಬಾವಾ, ನಾನು ಮಂಡಿ ಸೇವೆ ಮಾಡಿದ್ದೇನೆ, ಮೌಂಟ್ ಎವರೆಸ್ಟ್ ಬೆಟ್ಟ ಹತ್ತಿದ್ದೀನಿ ಅನ್ನೋ ಥರ ಹೇಳಬೇಡಿ. ಅಷ್ಟಕ್ಕೂ ನಾನು ಮಂಡಿ ಸೇವೆ ಮಾಡಿದ್ದು ಯಾರಿಗೋಸ್ಕರ ಅಲ್ವಲ್ಲ, ಅಕ್ಕನ ಮಗುಗೆ ಒಳ್ಳೇದಾಗ್ಲಿ ಅಂತ ತಾನೆ.
ನನಗೋಸ್ಕರ ನೀನು 108 ಸಲ ಮಂಡಿ ಸೇವೆ ಮಾಡಿದ್ಯಾ? ಹಾಂ ಅಕ್ಕ, ನಿನಗೋಸ್ಕರ ನಾನು 108 ಸಲ ಅಲ್ಲ 1008 ಸಲ ಮಂಡಿ ಸೇವೆ ಮಾಡೋದಕ್ಕೂ ರೆಡಿ. 108 ಸಲ ಮಂಡಿ ಸೇವೆ ಮಾಡೋದಕ್ಕೆ ನಿನಗೆ ಕಷ್ಟ ಆಗಲಿಲ್ವಾ? ನನಗೆ ಕಷ್ಟ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ಅಕ್ಕ, ನಿನಗೆ ಒಳ್ಳೇದಾಗುತ್ತೆ ಅನ್ನೋದು ಮಾತ್ರ ಮುಖ್ಯ. ನಿನಗೆ ಒಳ್ಳೇದಾಗುತ್ತೆ ಅಂತಂದರೆ ಅದೆಂಥ ರಿಸ್ಕ್ ಬೇಕಿದ್ರು ತೊಗೊಳೋದಕ್ಕೆ ರೆಡಿ ನಾನು. ಹಾಂ ಅಕ್ಕ, ಈ ತೆಂಗಿನಕಾಯಿನ ಪುರೋಹಿತರು ಪ್ರಸಾದ ಅಂತ ಕೊಟ್ಟಿದ್ದಾರೆ. ಈ ತೆಂಗಿನಕಾಯಿ ಹಾಕಿ ನಿನಗೆ ಪಾಯಸ ಮಾಡ್ಕೊಡ್ಬೇಕಂತೆ. ಒಂದು 10 ನಿಮಿಷ ಇರು, ನಾನು ಪಾಯಸ ಮಾಡ್ಕೊಂಡು ತೊಗೊಂಡ್ಬಿಡ್ತೀನಿ. ತಗೋ. ಹೆಂಡತಿ, ನೀವು ಯಾವಾಗಲೂ ಅಮ್ಮ ಪರನೇ ವಹಿಸ್ಕೊಂಡು ಮಾತಾಡ್ತೀರಾ ಅಂತ ಹೇಳ್ತಿರ್ತೀರಲ್ಲ, ಇವತ್ತು ಅವಳು 108 ಸಲ ಮಂಡಿ ಸೇವೆ ಮಾಡಿ ಅಷ್ಟು ಕಷ್ಟಪಟ್ಟು ಇನ್ನೂ ಇಷ್ಟೆಲ್ಲ ಮಾಡ್ತಿದ್ದಾಳಲ್ಲ, ಯಾಕೆ ಹೇಳಿ? ಬರೀ ನಿಮ್ಮ ಮೇಲಿರೋ ಪ್ರೀತಿ ಅಷ್ಟೇ ಇಂಥ ತಂಗಿ ಪಡೆಯೋಕೆ ನೀವು ಪುಣ್ಯ ಮಾಡಿದ್ರಿ. ಕಂದ, ನಿಮ್ ಚಿಕ್ಕಮ್ಮ ನಿನ್ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ರು ನಿಮ್ಮ ಅಮ್ಮನ್ಗೆ ಅವಳ ಮೇಲೆ ಸ್ವಲ್ಪನೂ ಕೋಪನೇ ಕರಗಿಲ್ಲ. ನೀನಾದ್ರೂ ಬೇಗ ಬಂದು ಸ್ವಲ್ಪ ಬುದ್ಧಿ ಹೇಳು.